ನನ್ನ ಹೆಸರು ತಸ್ಲಿಂ ತಾಜ್. ನಾನು KPS ಮೆಡಿಕಲ್ ಓದುತ್ತಿದ್ದೇನೆ. ನಮ್ಮಪ್ಪ ಹೆಸರು ಫಯಾಜ್ ಆರ್ಬಿ, ನಮ್ಮಮ್ಮ ಹೆಸರು ರಾಬಿಯಾ. ನಮ್ಮಪ್ಪ ಮನೆ ಕಟ್ಟಿಸ್ತಾ ಇರ್ತಾರೆ. ನಾನು ಇಂಥ ಆಪರ್ಚುನಿಟಿ ಸಿಗುತ್ತೆ ಅಂತ ನನ್ನ ಲೈಫಲ್ಲಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಡ್ರೀಮ್ ಬಂದು ನಾನು ಸರ್ಜನ್ ಆಗಬೇಕು ಅಂತ ಇತ್ತು. ಅದ್ರಲ್ಲಿ ನಮ್ಮಪ್ಪ ಡೈಲಿ ಹೇಳ್ತಾಯಿದ್ರು, ಹಿಂಗೆ MLA ಸರ್ ಅವ್ರದ್ದು ನೀಟ್ ಅಕಾಡೆಮಿ ಇದೆ, ಅದ್ರಲ್ಲಿ ಫ್ರೀ ಸೀಟನ್ನು ಹೊಡಿಬೇಕು ಅಂತ. ಅಂಥ ಆಪರ್ಚುನಿಟಿ ನನಗೆ 10th ಸಿಕ್ಕಿದೆ. ನಾನು ನೀಟ್ ಅಕಾಡೆಮಿದು ಕೋಚಿಂಗ್ ನಾನು 10th ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇವಾಗ ನಾನು ಓದಬೇಕಾದ್ರೆ ಫಸ್ಟ್ PU ಸೆಕೆಂಡ್ PU ಅನ್ನು ಓದಿ ನೀಟ್ ಅಕಾಡೆಮಿನ ಇದು ತಗೋಬೇಕಾಗಿತ್ತು. ಆಗಲೇ ನನಗೆ 10th ಸಿಕ್ಕಿದೆ. ಇಂಥ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನಾನು MLA ಹಾರ್ಟ್ಲಿ ಥ್ಯಾಂಕ್ ಯು ಹೇಳಬೇಕು ಅನ್ಕೊತಾ ಇದ್ದೀನಿ. ಮತ್ತು ಇಂಥ ಇಷ್ಟು ಕ್ಲೋಸ್ ಆಗಿ MLA ಸರ್ ಹತ್ರ ಮಾತಾಡಬೇಕಂದ್ರೆ ಜಾಸ್ತಿ ವೆಯ್ಟ್ ಮಾಡಬೇಕು, ಎಲ್ಲ ಪ್ರೋಸೆಸ್ ಜಾಸ್ತಿ ಇರ್ತವೆ. ಆಗಲಿ ನಮ್ಮ ಹತ್ರ ಇಷ್ಟು ಕ್ಲೋಸ್ ಆಗಿ ಜಾಸ್ತಿ ಫ್ರೆಂಡ್ಶಿಪ್ ಆಗಿ ನಮ್ಮ ನಗಿಸ್ತಾ ಎಲ್ಲ ಚೆನ್ನಾಗಿರ್ತಾಯಿದ್ರು. ಮತ್ತು ಇಷ್ಟೊಂದು ಆಂಬ್ಯುಲೆನ್ಸ್ ಅಂದರೆ ಜಾಸ್ತಿ ಇದು ಮಾಡ್ತವ್ರೆ. MLA ಸರ್ ಇವಾಗ MLA ಆಗಿರೋರು CM ಆಗಿದ್ರೆ ಇನ್ನೂ ಕರ್ನಾಟಕ ಇನ್ನೂ ಚೆನ್ನಾಗಾಗುತ್ತೆ ಅಂತ ನನ್ನ ಒಪಿನಿಯನ್ನು. ಅವ್ರು CM ಆಗ್ತಾರೆ ಅಂತ ನಾನು ಹೋಪ್ ಮಾಡ್ತೀನಿ. ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಪುನೀತ್ ಕುಮಾರ್ ವಿ ಅಂತ. ನಮ್ಮಪ್ಪ ಹೆಸರು ವೆಂಕಟರಾಯಪ್ಪ, ನಮ್ಮಮ್ಮ ಹೆಸರು ರೂಪ. ನಾನು ಸರ್ಕಾರಿ ಪ್ರೌಢಶಾಲೆ ಹಳೆಪೇರಸಂದ್ರ ಶಾಲೆಯಿಂದ ಬಂದಿದ್ದೇನೆ. ನಮಗೆ ಇಲ್ಲಿ ತುಂಬ Super 60ಗೆ ಆಯ್ಕೆ ಮಾಡಿದ್ರು. ನಮಗೆ ಒಂಥರ ಭಯ ಅನಿಸ್ತಿತ್ತು, ಅಲ್ಲೋಗಿ ಹೆಂಗೆ ಫೆಸಿಲಿಟೀಸು ಏನು ಒಂಥರ ಭಯ ಆಗ್ತಾಯಿತ್ತು. ಮళ్ళీ ಇಲ್ಲಿಗೆ ಬಂದಮೇಲೆ ಫೆಸಿಲಿಟೀಸ್ ಎಲ್ಲ ನೋಡಿದ್ಮೇಲೆ ನಮಗೆ ತುಂಬ ಅನುಕೂಲವಾಯಿತು. ರಾತ್ರಿ ಬೆಳಗ್ಗೆ 5 ಗಂಟೆಗೆ ಬಿಡಿಸ್ತಾರೆ, ರಾತ್ರಿ 11:30 2 ಗಂಟೆ ತನಕ ಓದಿಸ್ತಾರೆ. ಮತ್ತು ಇಲ್ಲೆಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದ್ದಾವೆ. ಹಾಗೆ ಪ್ರದೀಪ್ ಸರ್ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ 625ಗೆ 625 ತೆಗಿತೀವಿ. ಅದೇ ನಮ್ಮ 6 Super 60 ತಂಡವರೆಲ್ಲ ತೆಗಿಬೇಕಂತ ಆಶಿಸ್ತಾ, ಮತ್ತು ಈ ಥರ ಫೆಸಿಲಿಟೀಸ್ ಎಲ್ಲೂ ಸಿಗೋಲ್ಲ ನೀಟ್ ಕೋಚಿಂಗ್ ಅಕಾಡೆಮಿಯಲ್ಲಿ. ಪ್ರದೀಪ್ ಸರೇ ಮುಂದಿನ ಶಾಸಕರಾಗಿ ಮತ್ತು CM ಆಗಬೇಕಂತ ನನ್ನ ಆಸೆಯಾಗಿದೆ. ನನ್ನ ಹೆಸರು ಕಿರಣ್ ಜಿ. ನಾನು ಸರ್ಕಾರಿ ಪ್ರೌಢಶಾಲೆ ಅಡ್ಡಗಲ್ಲುವಿಂದ ಬಂದಿದ್ದೀನಿ. ನಮ್ಮಮ್ಮ ತಾಯಿ ಹೆಸರು ತನುಜಾ, ನಮ್ಮ ಅಪ್ಪ ಹೆಸರು ಗಂಗಾಧರ್. ನಮ್ಮ ಅಪ್ಪ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ನಾನು Super 60ಗೆ ಸೆಲೆಕ್ಟ್ ಆಗ್ತೀನಿ ಅಂತ ಕನಸು ಅಂದ್ಕೊಂಡಿರಲಿಲ್ಲ. Super 60ಗೆ ಸೆಲೆಕ್ಟ್ ಆಗಿ ಇಲ್ಲಿಗೆ ಬಂದಾಗ ಹೆಂಗಿರುತ್ತೆ, ಹೆಂಗೆ ಕೋಚಿಂಗ್ ನಡೆಯುತ್ತೆ, ಇಲ್ಲಿಗೆ ಬಂದಾಗ ನಮ್ಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ಅನ್ನೋ ಟೆನ್ಷನ್ ಒಂದಿತ್ತು. ಅದೇ ಟೈಮ್ಗೆ ಇಲ್ಲಿಗೆ ಕರ್ಕೊಂಬಂದಾಗ ಫಸ್ಟ್ ಡೇ ಪ್ರದೀಪ್ ಸರ್ ನಮ್ಮ ಜೊತೆ ಮಾತಾಡಿದ್ದಾಗ ಅವ್ರು ಕೊಟ್ಟಿದ್ದ ಇನ್ಸ್ಪಿರೇಷನು, ಅವ್ರು ಕೊಟ್ಟಿದ್ದ ಮಾರ್ಗದಿಂದ ನಾವು ಪರ್ಮನೆಂಟಾಗಿ ಇಲ್ಲೇ ಇದ್ಬಿಟ್ಟು ಕೋಚಿಂಗ್ ತೊಗೊಂಡು ಫುಲ್ ಸ್ಟೇಟ್ ಟಾಪರ್ ಆಗಬೇಕು ಅಂತ ಕಾನ್ಫಿಡೆನ್ಸ್ ನಮಗೆ ಬಂದಿದ್ದ ಡೇನೇ ನಾಗಭೂಷಣ್ ಸರ್ ಎಲ್ಲ ನಮಗೆ ಮ್ಯಾಥ್ಸ್ ಕ್ಲಾಸ್ ತೊಗೊಂಡ್ರು. ನೀವು 625 ನಾನು ಸಹಾಯ ಮಾಡ್ತೀನಿ ನೀವು ತೆಗಿಯೋಕ್ಕೆ, ನನ್ನ ಜೊತೆ ನೀವು ಸಹಾಯ ಕೊಡಿ ಅಂತ ಹೇಳಿದ್ರು. ಅದ್ರ ಮರುಸನೇ ದಿನದಿಂದ ನಮಗೆ ಕೋಚಿಂಗ್ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ 4 ಗಂಟೆಗೆ ಎಬ್ಬರಿಸ್ತಾರೆ, ಸಾಯಂಕಾಲ ರಾತ್ರಿ 12 ಗಂಟೆಗೆ ಮಲಗಿಸ್ತಾರೆ. ನಾವು ಎಚ್ಚರ ಆಗಿಲ್ಲ ಅಂದರೂ ಅವರೇ ಬಂದು ನಮ್ಮನ್ನ ಎಬ್ಬರಿಸ್ತಾರೆ. ನಮಗೆ ಎದ್ದೋಳಕ್ಕೆ ತುಂಬ ಕಾನ್ಫಿಡೆನ್ಸ್ ಕೊಡ್ತಾರೆ. ಓದೋಕ್ಕೆ ಹೆಚ್ಚು ಸಮಯ ಸಿಗುತ್ತೆ. ಮನೇಲಾದರೆ 2 ಅವರ್ ಬುಕ್ ಮುಂದೆ ಕೂತ್ಕೊಳ್ಳೋದು, ಮಿಕ್ತ ಟೈಮೆಲ್ಲ ಫೋನ್ ಮುಂದೆ ಕೂತ್ಕೊತಾ ಇದ್ವಿ. ಇಲ್ಲಿ ಬಂದಮೇಲೆ ಫೋನೆಲ್ಲ ಬಂದ್ ಮಾಡಿ 24 ಅವರ್ಸ್ ಬುಕ್ ಮುಂದೆ ಕೂತ್ಕೊಳ್ಳೋ ಅಂಥ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಂತು. ಇಷ್ಟು ಹೇಳಿ ಪ್ರದೀಪ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.